ನಮಸ್ಕಾರ ಬಂಧುಗಳೇ, ಇಂದಿನ ವರದಿಗೆ ಸ್ವಾಗತ. ಇಂದಿನ ಲೇಖನದ ಮೂಲಕ ತಮಗೆಲ್ಲರಿಗೂ ತಿಳಿಸುವುದೇನೆಂದರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿತು. ಗೃಹಲಕ್ಷ್ಮಿ ಯೋಜನೆಯು ಜನಪ್ರಿಯೆಯನ್ನು ಹೊಂದಿತು. ಈ ಯೋಜನೆಯಿಂದ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ಯನ್ನು ನೀಡಲಾಗುತ್ತಿದೆ. ಇಂದಿನ ವಿಚಾರ ಏನೆಂದರೆ, ಇನ್ನು ಕೆಲವು ಮಹಿಳಾ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಬರಬೇಕಾದ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಬರುತ್ತಿಲ್ಲ. ಕೆಲವು ಮಹಿಳೆಯರಿಗೆ ಇನ್ನೂ ಹಣ ಬರುತ್ತಿಲ್ಲ, ಕೆಲವೊಂದು ಸಮಸ್ಯೆಗಳಲ್ಲಿ ಇದ್ದಾರೆ. ಅಂತಹ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡರೆ ಸರ್ಕಾರದ ಕಡೆಯಿಂದ ಬರಬೇಕಾದ 2,000 ಹಣವು ಪ್ರತಿ ತಿಂಗಳು ಯಶಸ್ವಿಯಾಗಿ ಅವರ ಬ್ಯಾಂಕ್ ಖಾತೆಗೆ ತಲುಪುತ್ತವೆ ಮತ್ತು ಪೆಂಡಿಂಗ್ ಇರುವ ಹಣವು ಮಹಿಳೆಯರ ಖಾತೆಗೆ ಜಮಾ ಆಗುತ್ತದೆ. ಇಂದು ನಾವು ಪೆಂಡಿಂಗ್ ಇರುವ ಹಣವು ಯಾವಾಗ ಜಮಾ ಆಗುತ್ತದೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕಳೆದ ತಿಂಗಳು ರಾಜ್ಯ ಸರ್ಕಾರವು ಕೆಲವು ಮಹಿಳೆಯರ ಖಾತೆಗೆ 11ನೇ ಕಂತಿನ ಹಣವು ಜಮಾ ಆಗಿಲ್ಲ. ಯಾರಿಗೆಲ್ಲ 11ನೇ ಕಂತಿನ ಹಣವು ಜಮಾ ಆಗಿಲ್ಲ ಅಂತಹ ಫಲಾನುಭವಿಗಳಿಗೆ ಇಂದಿನಿಂದ ವರ್ಗಾವಣೆಯಾಗುತ್ತದೆ. ಮತ್ತು ಇಲ್ಲಿಯವರೆಗೂ ವರಲಕ್ಷ್ಮಿ ಯೋಜನೆಯ ಹಣವು ಮಹಿಳೆಯರಿಗೆ ಬಂದಿಲ್ಲ ಅಂತಹ ಫಲಾನುಭವಿಗಳಿಗೆ ಆಗುತ್ತಿವೆ. ಬಡ ಕುಟುಂಬ ಮತ್ತು ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಮಹಿಳೆ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಬೇಗ ತಲುಪುತ್ತವೆ. ಇಂತಹ ಮಹಿಳಾ ಫಲಾನುಭವಿಗಳು ಸರ್ಕಾರ ನೀಡುವಂತಹ ಎಲ್ಲಾ ಸೂಚನೆಗಳು ಅಚ್ಚುಕಟ್ಟಾಗಿ ಪಾಲಿಸುವ ಮೂಲಕ ತಮ್ಮ ಹಣವನ್ನು ಪಡೆಯುತ್ತಾರೆ. ಆದರೆ ಕೆಲ ಮಹಿಳಾ ಫಲಾನುಭವಿಗಳು ಸರ್ಕಾರ ಕೆಲ ಸೂಚನೆಗಳನ್ನು ಪಾಲಿಸುವುದಿಲ್ಲ. ಅಂತಹ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಬಿಡುಗಡೆ ಆಗುವುದಿಲ್ಲ. ಅವರು ಈ ಯೋಜನೆಗೆ ಅನರ್ಹರಾಗಿರುತ್ತಾ. ಯೋಜನೆಯು ಜನಪ್ರಿಯೆಯನ್ನು ಹೊಂದಿತು. ಈ ಯೋಜನೆಯಿಂದ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ಯನ್ನು ನೀಡಲಾಗುತ್ತಿದೆ.